ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಎಲ್ಲರೂ ಕೂಡ ಕೇಳ್ತಿರೋದು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಇವಾಗ ಒಂದೊಂದಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೆ ತುಂಬ ಜನ ಇವಾಗ ಒಂದು ಏನು ಪ್ರೋಮೋ ಅಪ್ಡೇಟ್ ಮಾಡಿದರು, ಅಂದರೆ ನಮ್ಮ ಸುದೀಪ್ ಅಣ್ಣವ್ರದ್ದು. ಸೊ ಅದು ನಮ್ಮ ಸುದೀಪ್ ಅಣ್ಣವ್ರು ಬಿಟ್ಟರೆ ಏನೂ ಇಲ್ಲ, ಯಾವುದೇ ರೀತಿ ಕಂಟೆಂಟ್ ಇಲ್ಲ ಅಂತ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರು. ಆ ಪ್ರೋಮೋ ಬಿಡೋದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಈ ಸೀಸನ್ ಬೇಗ ಶುರುವಾಗ್ತಿದೆ ಅನ್ನೋದಕ್ಕೆ ಒಂದು ಪ್ರೋಮೋ ಅಷ್ಟೇ ಅದು. ಅಂದರೆ ಯಾವುದೇ ರೀತಿಯಾದ ಅಪ್ಡೇಟ್ಗಳಿರಲಿಲ್ಲ. ಓಕೆನಾ, ಇದನ್ನು ಬಿಟ್ಟು ಇನ್ನೂ ಪ್ರೋಮೋಗಳು ಬರುತ್ತೆ. ಅದು ಕೂಡ ಅಗ್ನಿ ಪರೀಕ್ಷೆ ಅನ್ನೋ ಏನು ಕಾನ್ಸೆಪ್ಟ್ನ ತಗೊಬರ್ತಿದ್ದಾರೆ. ಸೊ ಅದು ರಿಲೇಟೆಡು. ಆ್ಯಂಡ್ ಆಲ್ರೆಡಿ ಸ್ಟೇಜ್ಗಳು ಲಾಕ್ ಆಗಿದೆ, ಆಡಿಷನ್ ನಡೀತಾ ಇದೆ. ಆ್ಯಂಡ್ ಅಲ್ಲಿ ಕೂಡ ತುಂಬ ಜನ ಬರ್ತಿದ್ದಾರೆ. ಅವ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ. ಸೊ ಮಾತಾಡೋಣ ಅದ್ರ ಬಗ್ಗೆ. ಬಟ್ ಇಲ್ಲಿ ಮೇನಾಗಿ ಏನಪ್ಪ ಅಂದರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸುದೀಪಣ್ಣ ಏನು ಜಡ್ಜಾಗಿ ಬರೋದಿಲ್ಲ ಇಲ್ಲಿಗೆ. ಸೊ ಇಲ್ಲಿ ಬೇರೆಯವ್ರು ಬಂದು ಜಡ್ಜ್ ಮಾಡ್ತಾರೆ. ಈ ಬರುವಂಥ ಕಂಟೆಸ್ಟೆಂಟ್ಗಳಂದರೆ ಕಾಮನ್ ಪೀಪಲ್ ಏನಿರ್ತಾರೆ ಅವ್ರಿಗೆ ಒಂದು ಚಾಲೆಂಜ್ನ ಕೊಡುವಂಥದ್ದು. ಸೊ ಅದ್ರಲ್ಲಿ ಅವ್ರು ಯಾವ ರೀತಿ ಇದು ಮಾಡ್ತಾರೆ ಅದ್ರ ತಕ್ಕಂತೆ ಅವ್ರನ್ನ ಸೆಲೆಕ್ಟ್ ಅಥವಾ ರಿಜೆಕ್ಟ್ ಇದೆಲ್ಲ ನಡೆಯುವಂಥದ್ದು. ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಒಂದಿಷ್ಟು ಜನ ಜಡ್ಜ್ಗಳು ಬರ್ತಾರೆ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಿತ್ತು. ಬಟ್ ಯಾರು ಬರ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಓಕೆನಾ, ಬಟ್ ಇವಾಗ ಅದ್ರ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸದ್ದು ಮಾಡಿದಂಥದ್ದು ಏನಪ್ಪ ಅಂದರೆ ನಮ್ಮ ಪ್ರೀವಿಯಸ್ ಸೀಸನ್ ವಿನ್ನರ್ ಆಗಿರುವಂತಹ ನಮ್ಮ ಗಿಲ್ಲಿ ನಟ ಅವ್ರು ಏನಿದ್ದಾರೆ ಅವ್ರು ಬರ್ತಾರೆ ಅನ್ನೋದು ಒಂದು ಸಿಕ್ಕಾಪಟ್ಟೆ ಸದ್ನ ಮಾಡ್ತಿತ್ತು. ಬಟ್ ಸದ್ಯ ಏನಪ್ಪ ಅಂದರೆ ಅವ್ರು ಬರ್ತಾ ಇಲ್ಲ. ಸೊ ಗಿಲ್ಲಿ ನಟ ಅವರು ಜಡ್ಜ್ ಆಗಿ ಏನು ಬರ್ತಿಲ್ಲ. ಸೊ ಇದೊಂದು ಕನ್ಫರ್ಮ್ ಆಗಿದೆ. ಸೊ ತುಂಬ ಜನ ಬೇಜಾರಾಗ್ಬೋದು, ಬಟ್ ಅವರು ಮೂವಿಲಿ ಕೂಡ ಇವಾಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ಒಳ್ಳೇದಾಗಲಿ. ಜೊತೆಗೆ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನು ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಅದು ಯಾರಪ್ಪ ಅಂದರೆ ಸಂಗೀತ ಮತ್ತು ವಿನಯ್. ಸೊ ಈ ಥರ ಹೇಳ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿ ಅವ್ರದ್ದು ಅವ್ರು ಬರ್ತಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಬಟ್ ಸಂಗೀತ ಮತ್ತು ವಿನಯ್ ಅವ್ರದ್ದು ಕೂಡ ನೇಮ್ ಬರ್ತಾಯಿತ್ತು. ಸೊ ಅವ್ರ ಬಗ್ಗೆ ಯಾವುದೇ ರೀತಿಯಾಗಿ ಬರ್ತಿಲ್ಲ ಅಂತೇನಿಲ್ಲ, ಅವರೇ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ಇದ್ರ ಜೊತೆಗೆ ನಮಗೆ ಇವರಿದ್ದಾರೆ ನೋಡಿ, ಶ್ರುತಿಯವರು. ಸೊ ಅವರು ಕೂಡ ಜಡ್ಜಾಗಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಯಾವುದೋ ಸೀಸನ್ 10 ಕೂಡ ಅವ್ರು ಬಂದಿದ್ದರು. ಸೊ ನಿಮಗೆ ಗೊತ್ತಿರೋ ಹಾಗೆ ಕಾರ್ತಿಕ್ ಮಹೇಶ್ ಅವರು ಆಗ್ಬೋದು, ಸಂಗೀತ ಶೃಂಗೇರಿ ಆಗ್ಬೋದು, ಆ ಸೆಲೆಕ್ಟ್ ಎಲ್ಲ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ಅವರು ಇದ್ರು ಅಂತ ಅನಿಸುತ್ತೆ. ಅವರು ಪ್ರಥಮರೆಲ್ಲ ಇದ್ರು ಅನ್ಕೋತೀನಿ. ಸೊ ಇದೇ ರೀತಿ ಇವರು ಕೂಡ ಜಡ್ಜಾಗಿ ಬರ್ತಿದ್ದಾರೆ, ಎಕ್ಸ್ಪೆಕ್ಟೆಡ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇವ್ರ ಜೊತೆ ಇನ್ಯಾರು ಎಷ್ಟು ಬರ್ತಾರೆ ಹಿಂಗೆ ಕತೆನ ಇವ್ರು 3 ಜನ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ 3 ಜನ ಕೂಡ ಒಳ್ಳೆ ಸೆಲೆಕ್ಷನ್ ಅಂತಲೇ ಹೇಳ್ಬೋದು ಜಡ್ಜ್ ಆಗಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡಾದ್ಮೇಲೆ ಇನ್ನೊಂದು ಅಪ್ಡೇಟ್ ಸಿಕ್ತು. ಏನಪ್ಪ ಅಂದರೆ ನಮ್ಮ ಸೀಸನ್ 6 ಅನ್ಸುತ್ತಲ್ಲ ವಿನ್ನರ್ ಚಂದನ್ ಶೆಟ್ಟಿ ಅವರು ಕೂಡ ಬರ್ತಿದ್ದಾರಂತೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ವೆಯ್ಟ್ ಮಾಡೋಣ. ಆ್ಯಂಡ್ ಇಷ್ಟು ಜನ ಜಡ್ಜ್ಗಳು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಗೈಸ್. ಸೊ ವೆಯ್ಟ್ ಮಾಡಿ ನೋಡೋಣ. ಓಕೆನಾ, ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಶ್ರುತಿ ಮ್ಯಾಮ್ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟೇ, ವಿನ್ನರ್ ಕೂಡ ಆಗಿದ್ದರು. ಜೊತೆಗೆ ಮೇಯ್ನಾಗಿ ತುಂಬ ಚೆನ್ನಾಗಿ ಜಡ್ಜ್ ಕೂಡ ಮಾಡ್ತಾರೆ. ಒಂದು ಸೀನಿಯರ್ ಕೂಡ ಅಂತ ಹೇಳ್ಬೋದು ನಮ್ಮ ಇಂಡಸ್ಟ್ರೀಲಿ. ಸೊ ಒಂದೊಳ್ಳೆ ಜಡ್ಜ್ ಆಗಂತೂ ಕಾಣಿಸ್ಕೋತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವ್ರ ಜೊತೆ ಸಂಗೀತ ಶೃಂಗೇರಿ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸೀಸನ್ ಬಿಗ್ ಬಾಸ್ ಸೀಸನ್ 10 ನಮ್ಮ ಕನ್ನಡ ಬಿಗ್ ಬಾಸ್ನೇ ಒಂದು ಬೇರೆ ರೀತಿಯೇ ಕರ್ಕೊಂಡು ಹೋಗಿದ್ದಂಥ ಸೀಸನ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ನಮಗೆ ಮೇನ್ ಫೇಮಸ್ ಆಗಿದ್ದು ಅಂದರೆ ಸಿಮ್ಮಿಣಿ ಅಂತಲೇ ನಮ್ಮ ಸಂಗೀತ ಶೃಂಗೇರಿಯವರು. ಸೊ ಇವರು ಇವಾಗ ಜಡ್ಜಾಗಿ ಬಂದು ಯಾವ ಥರ ಇರ್ತಾರೆ ಅಂತ ಕಾದು ನೋಡಬೇಕು. ಆ್ಯಂಡ್ ಇವ್ರ ಜೊತೆ ಇನ್ನೊಬ್ಬರು ಸಿಕ್ಕಾಪಟ್ಟೆ ಆ ಸೀಸನ್ ಗರ್ಜನೆ ಮಾಡಿದಂಥದ್ದು ಯಾರಪ್ಪ ಅಂದರೆ ಅದು ವಿನಯ್ ಗೌಡ ಅವರು. ಸೊ ಅವರು ಕೂಡ ಖಡಾಕಾಗಿರ್ತಾರೆ. ಸೊ ಅವರು ಕೂಡ ಈಗ ಜಡ್ಜಾಗಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಒಳ್ಳೆ ಸೆಲೆಕ್ಷನ್ ಅಂತ ಹೇಳ್ಬೋದು ಜಡ್ಜ್ ಮಾಡೋದಕ್ಕೆ. ಸೊ ಇಲ್ಲಿ ಮೇಯ್ನಾಗಿ ಏನಪ್ಪ ಅಂದರೆ ಇವಾಗ ಹೆಸರುಗಳು ಬರ್ತಾ ಇದೆಯಲ್ಲ, ಕಾಮನ್ ಪೀಪಲ್ ಆಗಿ ಬರ್ತಾರೆ ಅಂತ ಹೇಳಿದ್ರು, ಮೇಲ್ ಮಾಡಿ ಅಂತ ಹೇಳಿದ್ರು, ವೀಡಿಯೋಗಳು ಕೂಡ ಶೇರ್ ಮಾಡಿದ್ರು ತುಂಬ ಜನ. ಬಟ್ ಇಲ್ಲಿ ತುಂಬ ಜನ ಈ ಸೆಲೆಬ್ರಿಟೀಸ್ ಅಂದರೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ವೈರಲ್ ಆಗಿರೋರೆ ಇದ್ದಾರೆ. ಅದು ಯಾಕೆ ಏನು ಕತೆ ಅದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಯಾರು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ. ಆ್ಯಂಡ್ ಜೊತೆಗೆ ಇಲ್ಲಿ ನಮ್ಮ ದೇಶಪಾಂಡೆ ಅವರು ಇದ್ದಾರೆ, ನಿರಂಜನ್ ದೇಶಪಾಂಡೆ ಅಲ್ಲ. ಸೊ ಅವರು ಆ್ಯಂಕರಿಂಗ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವರೇ ಆ್ಯಂಕರಿಂಗ್ ಮಾಡ್ತಾರೆ. ಸೊ ಅವರು ಕೂಡ ಸೂಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಇಲ್ಲಿ ಪಾತ್ರ ವಹಿಸ್ತಿರೋ ಅಂತಲೇ ಹೇಳ್ಬೋದು. ಸೊ ನೋಡುವ ಏನಾಗುತ್ತೆ ಏನು ಕತೆ ಅಂತ. ಕಾಮನ್ ಪೀಪಲ್ನ ಯಾವ ಥರ ಟೆಸ್ಟ್ ಮಾಡ್ತಾರೆ, ಯಾವ ಥರ ಚಾಲೆಂಜ್ ಕೊಡ್ತಾರೆ, ಅವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಕಾದು ನೋಡೋಣ. ಆದಷ್ಟು ಬೇಗ ಪ್ರೊಮೋ ಕೂಡ ಬರುತ್ತೆ. ಆ್ಯಂಡ್ ಯಾರ್ಯಾರು ಬರ್ತಿದ್ದಾರೆ ಏನು ಕತೆ ಅನ್ನೋ ಬಗ್ಗೆ ಕೂಡ ಹೇಳ್ತೀನಿ. ಆ್ಯಂಡ್ ತುಂಬ ಜನ ಈಗ ಲೀಕ್ ಆಗ್ತಿರೋಂಥ ಫೋಟೋಗಳನ್ನ ನೋಡ್ಬಿಟ್ಟು ಬಿಗ್ ಬಾಸ್ ಮನೆ ರೀತಿ ಮಾತಾಡ್ತಿದ್ದೀರಾ. ಬಟ್ ಅದೊಂದು ಸ್ಟೇಜ್ ಅಷ್ಟೇ, ಅಗ್ನಿ ಪರೀಕ್ಷೆ ಅನ್ನೋದು. ಸೊ ಆ ಸ್ಟೇಜ್ನ ತೆಗಿಯುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಇದಿರೋದಿಲ್ಲ, ಈ ಕಾಮನ್ ಪೀಪಲ್ಗೆ ಮಾತ್ರ ಇರೋವಂಥದ್ದು. ಸೊ ಹಾಗಾಗಿ ವೆಯ್ಟ್ ಮಾಡಿ, ಬಿಗ್ ಬಾಸ್ ಮನೆಯೇ ಬೇರೆ ಬರುತ್ತೆ. ಸೊ ವೆಯ್ಟ್ ಮಾಡೋಣ. ಓಕೆನಾ. ಸೊ ಅದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಪ್ರೋಮೋ ಕೂಡ ಬರುತ್ತೆ. ಇನ್ನೊಂದು ಮಧ್ಯದಲ್ಲೇ ನಮಗೆ ಬಿಗ್ ಬಾಸ್ ಕೂಡ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ಮತ್ತು ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ನಮಗೆ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಸೊ ಸಿಗೋಣ ಗೈಸ್. ಮತ್ತು ಎಕ್ಸಾಕ್ಟ್ ಡೇಟನ್ನು ಕೂಡ ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.